ಹಾಯ್ ಸ್ಟೂಡೆಂಟ್ಸ್, ಎಮ್ಸ್ ಗ್ರೂಪ್ ಆಫ್ ಕಂಪ್ನಿಯಲ್ಲಿ MNC ಕಂಪ್ನಿದು. ಸೊ ಲಾಟ್ ಆಫ್ ವೇಕೆನ್ಸೀಸ್ ಇದಾವೆ, ಫ್ರೆಷರ್ಸ್ಗೂ ಇದೆ ಆ್ಯಂಡ್ ಎಕ್ಸ್ಪೀರಿಯನ್ಸ್ಗೂ ಇದೆ. ಸೊ ನೋಡೋಣ ಯಾವ ಥರ ಅಂತೇಳಿ ಲಾಸ್ಟ್ ಎಂಡ್ ತನಕ ನೋಡಿ ಯಾವ ಥರ ಅಪ್ಲೈ ಮಾಡೋದು ಪ್ರತಿಯೊಂದು ಅವ್ರ ವೆಬ್ಸೈಟಲ್ಲಿ ಓಪನ್ ಮಾಡಿ ಯಾವ ಥರ ಅಪ್ಲೈ ಮಾಡೋದು ಕೂಡ ತೋರಿಸ್ತೀನಿ. ನೀವು ಅಪ್ಲೈ ಮಾಡ್ಕೊಬೇಕಾದ್ರೆ ಇಂಟರ್ವ್ಯೂಲ್ ಅಟೆಂಡ್ ಆಗಿ ಹೌದಾ. ಸೊ ನೋಡ್ತಾ ಹೋಗಿ ಯಾವ ಆರ್ಗನೈಸೇಷನ್ ಅಪ್ಪ ಅಂದರೆ ಎಮ್ಸ್. ಪೋಸ್ಟ್ ನೇಮ್ ಬಂದ್ಬಿಟ್ಟು ಸೀನಿಯರ್ ಡೇಟಾ ಸೈಂಟಿಸ್ಟ್ ಅಂತಲೂ ಇದೆ, ಬೇರೆ ಬೇರೆ ಪೋಸ್ಟ್ ಇದಾವೆ ಹೌದಾ. ಅನಲಿಸ್ಟಿಸ್ಟ್ ಅಂತ ಇದೆ, ಡೇಟಾ ಅನಲಿಸ್ಟಿಸ್ಟ್ ಅಂತ ಇದೆ, ಡಿಫ್ರೆಂಟ್ ಪೋಸ್ಟ್ ಇದಾವೆ. ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಇದೆ. ಪ್ರತಿಯೊಂದು ತೋರಿಸ್ತೀನಿ ಯಾವ ಥರ ಅಂತ, ಅವ್ರ ವೆಬ್ಸೈಟ್ ಓಪನ್ ಮಾಡ್ತೀನಿ ಲಾಸ್ಟಿಗೆ ಹೌದಾ. ಸೊ ಟೋಟಲ್ ಪೋಸ್ಟು ಏನಾದ್ರು ಕೊಟ್ಟಿಲ್ಲ ಎಷ್ಟು ಅಂತೇಳಿ. ಅಪ್ಲೈ ಮಾಡಿ ಆನ್ಲೈನ್ ಇರುತ್ತೆ, ಲಾಸ್ಟ್ ಡೇಟ್ ಅಂತ ಕೊಟ್ಟಿಲ್ಲ, ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಹೌದಾ. ಸೊ ನೀವು ಅಪ್ಲೈ ಮಾಡಿ, ನಾವು ವೆಬ್ಸೈಟ್ ಲಿಂಕು ಕೊಡ್ತೀನಿ, ಕೆಳಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ವೆಬ್ಸೈಟ್ ಲಿಂಕ್ ಅವ್ರದ್ದು. ಅಪ್ಲೈ ಮಾಡಿ ಹೌದಾ. ಹೂ ಕ್ಯಾನ್ ಅಪ್ಲೈ ಎನಿ ಒನ್, ಮೇಲ್ ಆ್ಯಂಡ್ ಫಿಮೇಲ್ ಯಾರು ಬೇಕಾದ್ರೂ ಅಪ್ಲೈ ಮಾಡಬೇಕು. ವಿತ್ ಡಿಗ್ರಿ ಆಗಿರ್ಬೇಕು ಹೌದಾ. ಡಿಗ್ರಿನೂ ಆಗಿರ್ಬೇಕು, ವಿತ್ ಎಕ್ಸ್ಪೀರಿಯನ್ಸ್ ಇದ್ದರೆ ಎಕ್ಸ್ಪೀರಿಯನ್ಸ್ ಅವರು ಅಪ್ಲೈ ಮಾಡ್ಬೋದು. BCA MCA ಹೌದಾ, ಇಂಜಿನಿಯರಿಂಗ್. ಸ್ಯಾಲ್ರಿ ಬಂದುಬಿಟ್ಟು 8 lakh to 9 LP ಅಂತಿದೆ ಹೌದಾ. ಸೊ 8 lakh to 9 lakh ಫಾರ್ ಎಕ್ಸ್ಪೀರಿಯನ್ಸ್ಡು. ಫ್ರೆಷರ್ಸ್ ಇಲ್ಲವರು 3 to 4 lakh ಅಂತ ಇದ್ದೇ ಇರುತ್ತೆ ಹೌದಾ. ಸೊ ನೆಕ್ಸ್ಟ್ ಅಪ್ಲಿಕೇಶನ್ ಫೀಸು ಯಾರಿಗೂ ಇಲ್ಲ, ಇನ್ನಿಲ್ಲಿದೆ, ಯಾರಿಗೂ ಫೀಸ್ ಇರಲ್ಲ. ಸೊ ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರ್ತದೆ, ಇಂಟರ್ವ್ಯೂ ಇರುತ್ತೆ, ಎಕ್ಸಾಮ್ಸ್ ಇರುತ್ತೆ. ಸೊ ಎಕ್ಸಾಮ್ ಅಟೆಂಡ್ ಆಗಬೇಕಷ್ಟೇ ಹೌದಾ. ಅವ್ರ ಎಕ್ಸಾಮ್ ಇರುತ್ತೆ, ಫಸ್ಟ್ ಒಂದು ಎಕ್ಸಾಮು, ಆಮೇಲೆ ಇಂಟರ್ವ್ಯೂ ಇರುತ್ತೆ, ಅದನ್ನ ಅಟೆಂಡ್ ಆಗಬೇಕು. ಫ್ರೆಷರ್ಸಿಗೆ ಮಾತ್ರ ಎಕ್ಸಾಮ್ಸ್ ಇರುತ್ತೆ. ಎಕ್ಸ್ಪೀರಿಯನ್ಸ್ ಇರೋರಿಗೆ ಐ ಥಿಂಕ್ ಇಂಟರ್ವ್ಯೂ ಅಷ್ಟೇ ಇರುತ್ತೆ ಹೌದಾ. ಸೊ ಅವ್ರಿಗೂ ಇಲ್ಲದ್ರೆ ಎಕ್ಸಾಮ್ ಇದ್ರೂ ಇರ್ಬೋದು. ಎಜುಕೇಷನ್ ಕ್ವಾಲಿಫಿಕೇಷನು ಎನಿ ಡಿಗ್ರಿ ವಿತ್ ಎಕ್ಸ್ಪೀರಿಯನ್ಸ್ ಹೌದಾ. ಸೊ ಡಿಗ್ರಿ ಇರಬೇಕು ವಿತ್ ಎಕ್ಸ್ಪೀರಿಯನ್ಸ್, ಫಾರ್ ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಹೌದಾ. ಫ್ರೆಷರ್ಸ್ಗೆ ಬೇರೆ ಬೇರೆ ಜಾಬ್ಸ್ ಇದ್ದಾವೆ ಹೌದಾ. ಸೊ ಇಷ್ಟು ಇವ್ರದ್ದು ಡೀಟೇಲ್ಸು. ಅವ್ರ ವೆಬ್ಸೈಟ್ ಓಪನ್ ಮಾಡ್ತೀನಿ, ವೇಟ್ ಮಾಡಿ. ನೋಡಿ ಡಿಫ್ರೆಂಟ್ ಪೋಸ್ಟ್ ಇದ್ದಾವೆ. ಸೀನಿಯರ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಂತೇಳಿ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಿ ಸಾಕು, ನೀವು ಅಪ್ಲೈ ಮಾಡ್ಕೋಬೋದು. ಹೌದಾ. ಸೊ ಫಸ್ಟ್ ಟೈಮ್ ಏನಾದರೂ ವಿಸಿಟ್ ಮಾಡ್ತಾಯಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ಸ್ಟಾಗ್ರಾಮ್ ಆಗಿದ್ರೆ ಫಾಲೋ ಮಾಡ್ಕೊಳ್ಳಿ. ಯಾಕಂದರೆ ಇದೇ ಥರ ಜಾಬ್ ಅಪ್ಡೇಟ್ಸು ನಾನು ಕೊಡ್ತಾ ಇರ್ತೀನಿ ಹೌದಾ. ಸೊ ನೆಕ್ಸ್ಟ್ ಈ ಥರ ಅವ್ರದ್ದು ನಿಮ್ಮ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ, ಇಮೇಲ್ ಫಿಲ್ ಮಾಡಿ ನೆಕ್ಸ್ಟ್ ಅಂತ ಕೊಡಬೇಕು. ಆಮೇಲೆ ನಿಮ್ಮ ಡಾಕ್ಯುಮೆಂಟ್ಸ್ ಅಂತ ಎಲ್ಲ ಕೇಳುತ್ತೆ, ರೆಸ್ಯೂಮ್ ಕೇಳುತ್ತೆ, ಪ್ರತಿಯೊಂದನ್ನು ಫಿಲ್ ಮಾಡಿ ಸಬ್ಮಿಟ್ ಅಂತ ಕೊಡಿ. ಸೊ ಪ್ರತಿ ಪೋಸ್ಟ್ಗೂ ಇದೇ ಥರ ಇದೆ ಹೌದಾ. ನೋಡ್ತಾ ಇದ್ರಲ್ಲ, ಸಾಫ್ಟ್ವೇರ್ ಇಂಜಿನಿಯರ್ ಲೀಡ್ ಹೌದಾ, ಆ ಥರ ಪೋಸ್ಟ್ ಇದೆ. ಆಮೇಲೆ ಆಪರೇಷನಲ್ ಫೈನಾನ್ಷಿಯಲ್ ಅನಲಿಸ್ಟ್ ಅಪ್ಲೈ ನಾವು ಅಂತ ಇದೆ ಹೌದಾ. ಪ್ರತಿಯೊಂದು ಪೋಸ್ಟ್ಗೂ ಅಪ್ಲೈ ಮಾಡ್ಕೋಬೋದು. ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಅಪ್ಲೈ ನಾವು. ಸೊ ಇವೆಲ್ಲ ಫ್ಯೂಚರ್ ಜಾಬ್ಸು, ಇಲ್ಲಿ ಫ್ಯೂಚರ್ ಜಾಬ್ಸ್ ಅಂತ ಕೊಟ್ಟಿದ್ದಾರೆ. ನಿಮಗೆಲ್ಲ ಓಪನಿಂಗ್ಸ್ ಇರೋದು ಇವಾಗ ಸಾಫ್ಟ್ವೇರ್ ಇಂಜಿನಿಯರ್ ಇದ್ರ ಮೇಲೆ. ನೆಕ್ಸ್ಟ್ ಸರ್ಟಿಫಿಕೇಶನ್ ಪ್ರಾಜೆಕ್ಟ್ ಅಸೋಸಿಯೇಟ್ ಅಂತ ಇದೆ ಹೌದಾ. ಆಪರೇಷನ್ಸ್ ಫೈನಾನ್ಷಿಯಲ್ ಅನಲಿಸ್ಟ್ ಅಂತ ಇದೆ. ಆಮೇಲೆ ಫುಲ್ ಲೈಫ್ ಸೈಕಲ್ ಟೆಕ್ ಆ್ಯಂಡ್ ನಾನ್ ಟೆಕ್ ಲೈಫ್ ಸೈನ್ಸಸ್ ಅಂತ ಇದೆ. ಸೊ ಪ್ರತಿಯೊಂದು ಪೋಸ್ಟ್ ಹ್ಯೂಮನ್ ರಿಸೋರ್ಸ್ ಹೌದಾ. ಸೊ ಪ್ರತಿಯೊಂದು ಪೋಸ್ಟ್ಗೂ ನೀವು ಅಪ್ಲೈ ಮಾಡ್ಕೋಬೋದು. ಕ್ಲಿನಿಕಲ್ ಟ್ರಯಲ್ ಮ್ಯಾನೇಜರ್ ಅಂತ ಇದೆ, ಸಾಫ್ಟ್ವೇರ್ ಇಂಜಿನಿಯರ್ ಲೀಡ್ ಅಂತ ಇದೆ ಹೌದಾ. ಪ್ರಾಜೆಕ್ಟ್ ಸ್ಪೆಷಲಿಸ್ಟ್ ಅಂತ ಇದೆ. ಇವನ್ ನೀವು ಎಲ್ಲ ಆಲ್ಮೋಸ್ಟ್ ಇಲ್ಲಿ ತೋರಿಸ್ತಾರೆ ಎಲ್ಲೇ ಜಾಬ್ ಇರುತ್ತೆ, ಬೆಂಗಳೂರು, ಆಮೇಲೆ ರಿಮೋಟ್ ಅಂದರೆ ವರ್ಕ್ ಫ್ರಮ್ ಹೋಮ್ ಅಂತ ಇರುತ್ತೆ. ಸೊ ಅದನ್ನೆಲ್ಲ ಅಪ್ಲೈ ಮಾಡ್ಕೊಂಡು ಇದು ಮಾಡ್ಕೊಳ್ಳಿ ಹೌದಾ. ಸೊ ತುಂಬ ಡಿಫ್ರೆಂಟ್ ಪೋಸ್ಟ್ ಇದಾವೆ. ಇವನ್ ಫ್ರೆಷರ್ಸ್ ಕೂಡ ಅಪ್ಲೈ ಮಾಡ್ಬೋದು ಹೌದಾ. ಸೊ ಆಲ್ಮೋಸ್ಟ್ ಎಲ್ಲ ಜಾಬ್ಸು ಬೆಂಗಳೂರಲ್ಲೇ ಇದಾವೆ. ಆಮೇಲೆ ರಿಮೋಟ್ ಕಂಟ್ರೋಲು, ಇವನ್ USA ಕೂಡ ಇವತ್ತು ಓಪನಿಂಗ್ಸ್ ಇದಾವೆ. ಬೇಕು ನೀವು US ಏನಾದ್ರು ಹೋಗ್ತೀನಿ ಅಂದರೆ, ಸೊ ಇಲ್ಲಿ ಐ ಥಿಂಕ್ ಕೆರಿಯರ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಇದೆಲ್ಲ ಗ್ಲೋಬಲ್ ಅವರ್ ಪ್ರೆಸೆನ್ಸ್ ಅಕ್ರಾಸ್ ಮೋರ್ ದೆನ್ 30 ಕಂಟ್ರೀಸ್ ಹೌದಾ. 30 ಕಂಟ್ರಿ ಒಳಗಡೆ ಇವ್ರದ ಕಂಪ್ನಿ ಇದೆ ಹೌದಾ. ಒಂದು ಒಳ್ಳೆ ಕಂಪ್ನಿ ಅಂತ ಹೇಳ್ಬೋದು. ಸೊ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ಅಪ್ಲೈ ಮಾಡೋಂಗೆ ಮಾಡಿ ಹೌದಾ. ಸೊ ಅವ್ರು ಕಾಲ್ ಮಾಡ್ತಾರೆ ಇಂಟರ್ವ್ಯೂ ವೇಕೆನ್ಸಿ ಏನಾದರೂ ಇದ್ದರೆ ಹೌದಾ. ಸೊ ಅಪ್ಲೈ ನೀವು ಅಂತ ಅವರೇ ಕೊಟ್ಟಿದ್ದಾರೆ. ಸೊ ಅಪ್ಲೈ ಮಾಡೋಕ್ಕೆ ನಿಮ್ಮ ಕೆಲಸ ಏನೋ ಅಪ್ಲೈ ಮಾಡೋದು ಅಷ್ಟೇ, ಅವ್ರಿಗೆ ಕರೆಯೋದು ಬಿಡೋದು ಅವ್ರಿಗೆ ಇಂಟರ್ವ್ಯೂ ಹೌದಾ. ಸೊ ವೇಕೆನ್ಸಿ ಇದ್ರೆ 100% ಕರೀತಾರೆ. ಸೊ ಹೋಗಿ ಅಟೆಂಡ್ ಆಗಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದರೆ ಪದೇ ಈ ಥರ ಜಾಬ್ ನೋಟಿಫಿಕೇಶನ್ಸ್ನ ತರ್ತಾ ಇರ್ತೀನಿ. ಸೊ ಅದು ನಿಮಗೆ ಯಾರು ಯೂಸ್ ಆಗೇ ಆಗುತ್ತೆ. ನಿಮ್ಗೆ ಯೂಸ್ ಆಗಲ್ಲ, ನಿಮ್ಮ ಫ್ರೆಂಡ್ಸಿಗಾದ್ರೂ ಯೂಸ್ ಆಗುತ್ತೆ. ಯಾರಿಗೆ ಯೂಸ್ ಆಗುತ್ತೋ ಅವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.